ಸೊ ಹಾಯ್ ವೀಕ್ಷಕರೇ, ಮತ್ತೊಂದು ದಿನ ಮತ್ತೊಂದು ಟಾಪಿಕ್ ಜೊತೆ ಇವತ್ತು ಬಂದಿದ್ದೀವಿ ನಾವು ನಿಮ್ಮ ಮುಂದೆ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಫ್ರೀ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್. ಸೊ ಆಬ್ವಿಯಸ್ಲಿ ಇದು ನೀವು ಕೇಳಿರ್ತೀರಾ, ಎಷ್ಟೊಂದ್ ಕಡೆ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಬ್ಯಾನರ್ಸ್ಗಳಲ್ಲಿ, ಬಿಲ್ಡರ್ಸ್ಗಳು ಯೂಶಲಿ ಇದನ್ನ ಅಡ್ವರ್ಟೈಸ್ ಮಾಡ್ತಾರೆ. ಸೊ ಏನಿದು ಫ್ರೀ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ ಅಂತ ಅಂದ್ರೆ, ಸೊ ಅದನ್ನ ಇವತ್ತು ನೋಡ್ತಾ ಹೋಗೋಣ. ಸೊ ಈ ಫ್ರೀ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ ಅದು ಜಸ್ಟ್ ಒಂದು ಸೇಲ್ಸ್ ಪಿಚ್ ಅಷ್ಟೇ ಅಲ್ಲ, ಇದೊಂದು ಫುಲ್ ಡೀಟೇಲ್ ಸೆಷನ್ ಆಗಿರುತ್ತೆ. ಸೊ ಮೊದಲನೇದಾಗಿ ಇದರಲ್ಲಿ ನಿಮ್ಮ ಪ್ಲಾಟ್ ನ ಅಸೆಸ್ ಮಾಡ್ತಾರೆ. ಅಂದ್ರೆ ನಿಮ್ಮ ಪ್ಲಾಟ್ ಏನ್ ಡೈಮೆನ್ಷನ್ ಅಲ್ಲಿ ಇದೆ, ನಿಮ್ಗೆ ಎಷ್ಟು ಅಡಿ ರೋಡ್ ಆಕ್ಸೆಸ್ ಇದೆ ನಿಮ್ಮ ಮನೆಗೆ, ಸೊ ಇಲ್ಲಿ ಯಾವ ರೀತಿ ಡಿಸೈನ್ಸ್ ನಾವು ಪ್ಲಾನ್ ಮಾಡಬಹುದು ಅಂತ ಅಸೆಸ್ ಮಾಡ್ತಾರೆ. ಸೊ ಪ್ಲಾಟ್ ಅಸೆಸ್ಮೆಂಟ್ ಆದ ನಂತರ ನಿಮ್ಮ ಪ್ಲಾಟ್ಗೆ ಯಾವ ರೀತಿ ಎಲಿವೇಶನ್ಸ್, ಯಾವ ರೀತಿ ಲೇಔಟ್ ಮತ್ತೆ ಯಾವ ರೀತಿ ಸ್ಟ್ರಕ್ಚರ್ ಫಿಟ್ ಆಗುತ್ತೆ ಅಂತ ನಿಮ್ಗೊಂದು ಕ್ಲಾರಿಟಿ ಕೊಟ್ಟು ಅದ್ರ ನಂತರ ಅದಕ್ಕೊಂದು ಬಜೆಟ್ ಪ್ಲಾನಿಂಗ್ ನಾವು ಮಾಡ್ಕೋತೀವಿ. ಸೊ ಇದಾದ ನಂತರ ಒಂದು ಡಾಕ್ಯುಮೆಂಟೇಶನ್ ಗೈಡೆನ್ಸ್ ಸೆಷನ್ ಇರುತ್ತೆ. ಸೊ ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ರೀತಿ ಅಪ್ರೂವಲ್ಸ್ ಬೇಕು, ಯಾವ ರೀತಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೋಬೇಕು ಅನ್ನೋದೊಂದು ಸೆಷನ್ ಇರುತ್ತೆ. ಸೊ ಇದಾದ್ಮೇಲೆ ಒಂದು ಸೈಟ್ ವಿಸಿಟ್ ನ ಮಾಡ್ತೀವಿ. ನಿಮ್ಮ ಒಂದು ಪ್ರಾಪರ್ಟಿನ ನಾವು ವಿಸಿಟ್ ಮಾಡಿ ಏನಾದ್ರು ಕಸ್ಟಮೈಸಬಲ್ ಆಪ್ಷನ್ ನಾವು ಕೊಡಬಹುದು ಅಂತ ನಿಮ್ಮ ಸೈಟ್ ನ ವಿಸಿಟ್ ಮಾಡಿ ಒಂದು ಕಸ್ಟಮೈಸಬಲ್ ಆಪ್ಷನ್ಸ್ ನ ಕೊಡ್ತೀವಿ ನಾವು. ಸೊ ಇದೆಲ್ಲ ಆದ್ಮೇಲೆ ಒಂದು ಕೊಟೇಶನ್ ಅಂತ ಕೊಡ್ತೀವಿ. ಸೊ ಕೊಟೇಶನ್ ಅಲ್ಲಿ ಏನಿರುತ್ತೆ ಅಂದ್ರೆ ನೀವು ಯಾವ ಮೆಟೀರಿಯಲ್ ಬ್ರ್ಯಾಂಡ್ ನ ಯೂಸ್ ಮಾಡ್ತೀರಾ, ಏನ್ ಎಲಿವೇಶನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತೀರಾ, ಸೊ ಇದನ್ನೆಲ್ಲ ಇನ್ಕ್ಲೂಡೆಡ್ ಮಾಡಿ ಒಂದು ಕೊಟೇಶನ್ ನ ಕೊಡ್ತೀವಿ. ಸೊ ಈಗ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ, ಫ್ರೀ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ ಅನ್ನೋದು ಜಸ್ಟ್ ಒಂದು ಸೇಲ್ಸ್ ಪಿಚ್ ಅಲ್ಲ, ತುಂಬಾ ಅವಶ್ಯಕವಾದ ಒಂದು ಸ್ಟೆಪ್. ನೀವು ಮನೆ ಕಟ್ಟೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಬಿಲ್ಡರ್ ಹತ್ರ ನೀವು ಒಂದು ಕನ್ಸಲ್ಟೇಷನ್ ತಗೊಳ್ಳೋದು ಅತಿ ಅವಶ್ಯಕ. ಸೊ ಇವತ್ತೇ ನೀವು ಮೇಕ್ ಮೈ ಶೆಲ್ಟರ್ ಹತ್ರ ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ ನ ಬುಕ್ ಮಾಡಿದ್ರೆ ಈ ಎಲ್ಲಾ ಸೆಷನ್ ನಾವು ಫ್ರೀ ಆಗಿ ಕೊಡ್ತೀವಿ. ಸೊ ತಡ ಮಾಡದೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಹಿಂದೆ ಕಾಲ್ ಮಾಡಿ ನಿಮ್ಮ ಒಂದು ಫ್ರೀ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮರಿದೆ ಫಾಲೋ ಮಾಡಿ.